ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಅಂದ್ಕೊಳ್ತಾ ಇರ್ಬೋದು ಏನಪ್ಪ ಇವತ್ತು ಜ್ಯೋತಿ ಪುನರ್ವಿ ಸ್ಕೂಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ. ಹೌದು, ಇವತ್ತು ಪುನರ್ವಿ ಸ್ಕೂಲ್ನಲ್ಲಿ ಫ್ಯಾಮಿಲಿ ಡೇ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಸ್ಕೂಲ್ನಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಪುನರ್ವಿ ನೋಡಿ ಚಿನ್ನಮ್ಮ ಕಾರ್ಟೂನ್ ಹಾಕಿದ್ದಾರೆ. ಇವತ್ತು ಸ್ಕೂಲ್ಗೆ ಮಕ್ಕಳ ಜೊತೆ ಪೇರೆಂಟ್ಸು ಸಹ ಬಂದಿದ್ರಲ್ಲ. ಕೆಲವು ಮಕ್ಕಳು ಪೇರೆಂಟ್ಸ್ ಜೊತೆ ಕೂತ್ಕೋಬೇಕು ಅಂತ ಅಳ್ತಾ ಇದ್ರು. ಇನ್ನು ಪುನರ್ವಿ ಅಂತೂ ಫುಲ್ ಬೇಜಾರಾಗಿ ಸ್ಯಾಡಾಗಿ ಕೂತ್ಬಿಟ್ಟಿದ್ಲು. ಯಾಕಂದ್ರೆ ಅವಳು ಕ್ಲಾಸ್ ರೂಮಲ್ಲಿ ಅವಳನ್ನ ಕೂರ್ಸಿರ್ಲಿಲ್ಲ, ಎಲ್ಲಾರನ್ನೂ ಒಂದೇ ಕ್ಲಾಸ್ ರೂಮಲ್ಲಿ ಕೂರ್ಸಿದ್ರು. ಅವಳ ಫ್ರೆಂಡ್ಸ್ ಇನ್ನೂ ಬಂದಿರ್ಲಿಲ್ಲ ಅನ್ಕೊಂಡು ಫುಲ್ ಬೇಜಾರಾಗಿ ಕೂತ್ಬಿಟ್ಟಿದ್ಲು. ಇನ್ನು ಪಕ್ಕದ ಫ್ರೆಂಡ್ನು ಸಹ ಮಾತಾಡ್ತಾ ಇರ್ಲಿಲ್ಲ. ಹಾಗಾಗಿ ನಾನೇ ಮಾತಾಡಿಸ್ಕೊಂಡು ಅವ್ರನ್ನಿಬ್ನು ಫ್ರೆಂಡ್ ಮಾಡ್ಬಿಟ್ಟು ಬಂದೆ. ಹಾಗೆ ಮಾತಾಡ್ಕೊಂಡಿರು ಅನ್ಕೊಂಡು ಹೇಳ್ಬಿಟ್ಟು ಬಂದೆ. ಇನ್ನು ಕೃಷ್ಣವ್ರಂತೂ ನನಗೆ ಫುಲ್ ನಿದ್ದೆ ಬರ್ತಿದೆ, ಬೋರ್ ಆಗ್ತಾ ಇದೆ ಅಂದ್ಕೊಂಡು ಹೇಳ್ತಾ ಇದ್ರು. ನಾನು ಸ್ಕೂಲಲ್ಲಿ ಹೋಗುವಾಗ ಯಾವ ರೀತಿ ನಿದ್ದೆ ಬಂದಾಗ ಒಂಥರ ಫೀಲ್ ಆಗ್ತಾಯಿತ್ತು. ಕೆಲವೊಂದು ಟೈಮ್ ಆಗ್ತಾ ಇದೆ, ಕೂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ಹೇಳ್ತಿದ್ರು. ನಾವು ಬಂದಿದ್ದು 9 ಗಂಟೆಗೆಲ್ಲ ಬಂದಿದ್ವಿ. ಇನ್ಫಾರ್ಮೇಷನ್ ಇದ್ದಿದ್ದೆ ಹಾಗೆ 9 o'clock ತಂದು ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಫಂಕ್ಷನ್ನು 9:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಒಂದು 10 minutes ಲೇಟ್ ಆಯ್ತು ಅಷ್ಟೇ, ಇನ್ನೇನೋ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. The first word, the first step, and today here they are. 2, 1, start. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಹೇಳಿದ್ರು ಮಕ್ಕಳು ಮಂತ್ರನ ಅಂದ್ಬಿಟ್ಟು. ಇನ್ನು ನೆಕ್ಸ್ಟು ಮಕ್ಕಳದೆಲ್ಲ ಡ್ಯಾನ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಇನ್ನು ಫಂಕ್ಷನ್ ಅಂತೂ ಫ್ರೀ KG LKG UKG ಮಕ್ಳಿಗಷ್ಟೇ ಇದ್ದಿದ್ದು, ಇನ್ನು ಬೇರೆ ಮಕ್ಕಳಿಗೆಲ್ಲ ಇರಲಿಲ್ಲ. ಇನ್ನು ಪೇರೆಂಟ್ಸ್ ಎಲ್ಲ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಇನ್ನು ನೆಕ್ಸ್ಟು ನನ್ನ ಮಗಳು ಡ್ಯಾನ್ಸು ಸಹ ಇತ್ತು. ಪುನರ್ವಿ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡಿ. ಇವತ್ತು ಫ್ಯಾಮಿಲಿ ಡೇ ಫಂಕ್ಷನಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಮಕ್ಕಳು ಮತ್ತು ಪೇರೆಂಟ್ಸು ಮ್ಯಾಚಿಂಗ್ ಡ್ರೆಸ್ನ ಹಾಕೊಂಡು ಬರಬೇಕಾಗಿತ್ತು. ಒಂದು ಮ್ಯಾಚಿಂಗ್ ಕಲರಲ್ಲಿ ಡ್ರೆಸ್ನ ವೇರ್ ಮಾಡಬೇಕಾಗಿತ್ತು. ಎಲ್ಲರೂ ಸಹ ತುಂಬ ಚೆನ್ನಾಗಿ ಬಂದಿದ್ದರು, ಒಬ್ಬೊಬ್ಬರು ಒಂದೊಂದು ರೀತಿ ಬಂದಿದ್ದರು. ಎಲ್ಲರೂ ಸಹ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೋ. ನಾವಂತೂ ಮರೂನ್ ಕಲರಲ್ಲಿ ಎಲ್ಲ ಡ್ರೆಸ್ ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡಿ ಹೋಗಿದ್ವಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಪೇರೆಂಟ್ಸ್ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಯಾಕಂದರೆ ಮಕ್ಳು ಏನು ಮಾಡಿದ್ರು ನೋಡೋದಕ್ಕೆ ಒಂಥರ ಚೆಂದ ಅಲ್ಲ. Thank you, Purnavi, to everyone who made this celebration. Morning to one and all here. As we come to close, thank you. ನೋಡಿದ್ರಲ್ಲ, ಪುನರ್ವಿದು ಒಂದು ಫ್ಯಾಮಿಲಿ ಡೇ ಸ್ಪೀಚ್ ಇತ್ತು. ಸೊ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ಲು. ಅದನ್ನೇ ಅವ್ರ ಪಪ್ಪ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ದೆ, ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳೋದಲ್ವಾ ಅಂದ್ಬಿಟ್ಟು. ನಾನು ಮುಂದೆ ನಿಂತು ವಿಡಿಯೋ ಮಾಡ್ತಾ ಇದ್ದೆ, ಅವಳು ನನ್ನನ್ನೇ ನೋಡ್ಕೊಂಡು ಹೇಳ್ತಾ ಇದ್ಲು. ನಾನಿದ್ದೆ ಅಂದ್ಬಿಟ್ಟೇನೋ ಸ್ವಲ್ಪ ಮೆಲ್ಲು ಕೇಳಿದ್ಲು, ಆದರೂ ಸಹ ಚೆನ್ನಾಗಿ ಹೇಳಿದ್ಲು. ಪುನರ್ವಿ ಅಂತೂ ಮಮ್ಮಿ ನಾನು ಕ್ಲಾಸ್ ರೂಮ್ಗೆ ಹೋಗ್ಬೇಕು ಮಮ್ಮಿ, ಬಿಟ್ಕೊಡಿ ಅಂದ್ಕೊಂಡು ಕೇಳ್ತಾನೆ ಇದ್ಲು. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಹಾಗಾಗಿ ಹೋಗಿ ನಿಮ್ಮ ಟೀಚರ್ನೇ ಕೇಳ್ಕೊಂಡು ಬಾ ಅಂತ ಕಳಿಸಿದ್ವಿ. ಅದನ್ನೇ ಕೇಳ್ಕೊಂಡು ಬರ್ತಾ ಇದ್ದಾಳೆ ಅವಳು.
ಅವ್ರ ಪಪ್ಪ ಕೇಳ್ತಾ ಇದ್ದಾರೆ ಏನಂದ್ರು ಅಂದ್ಕೊಂಡು. ಇಲ್ಲ ಇವತ್ತು ಕ್ಲಾಸ್ ಇಲ್ವಂತೆ, ನೆಕ್ಸ್ಟ್ ಟೈಮ್ ಬಾ ಬೇಬಿ ಅಂತ ಹೇಳಿದ್ರು ಮಮ್ಮಿ ಅಂದ್ಕೊಂಡು ಹೇಳ್ತಾ ಇಲ್ಲ ಅವ್ರ ಪಪ್ಪನಿಗೆ. ಹಾಗೆ ಇವತ್ತು ಫ್ಯಾಮಿಲಿ ಡೇಗೆ ಮ್ಯಾಚಿಂಗ್ ಡ್ರೆಸ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಸ್ಲೋಗನು ಸಹ ಇತ್ತು. ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಒಂದು ಲೈನಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನೇನು ಅನಿಸುತ್ತೋ ಅದನ್ನು ಎಲ್ಲರೂ ಸಹ ಹೇಳಬೇಕು ಅಂತ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಈಗ ಮನೆಗೆ. ಮೇಡಮ್ಗೆ ಏನಾದರೂ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಪುನರ್ವಿ ಅಂತೂ ಬೆಳಿಗ್ಗೆನೆ ಕೇಳ್ಕೊಬಿಟ್ಟಿರ್ಲು ಅವ್ರ ಪಪ್ಪನ, ಇವತ್ತು ಫಂಕ್ಷನ್ ಮುಗಿದ್ಮೇಲೆ ಇವತ್ತು ನನಗೇನಾದರೂ ನೀವು ಕೊಡಿಸ್ಲೇಬೇಕು ಅಂತ ಆಲ್ರೆಡಿ ಆರ್ಡ್ರ್ ಮಾಡಿದ್ರು. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಏನಾದರೂ ಕೊಡಿಸೋಣ ಅಂದ್ಬಿಟ್ಟು. ಪುನರ್ವಿ ಅಂತೂ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ನನಗೆ ಅಂದ್ಬಿಟ್ಟು ಪೈನಾಪಲ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ದೆ. ಕೃಷ್ಣ ಅವರು ಕಾಫಿನ ಕುಡಿತಾ ಇದ್ರು. ಇನ್ನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.